ಸ್ನೇಹಿತರೆ, ಮೀಡಿಯಾ ಮಾಹಿತಿ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಲಕ್ಷಾಂತರ ಜನಗಳು ದಿನವಹಿ ತಮ್ಮ ವಹಿವಾಟಿನಲ್ಲಿ ಉಪಯೋಗಿಸ್ತಾ ಇರತಕ್ಕಂತಹ ಫೋನ್ಪೇಯನ್ನು ಈಗ ಬಾಯ್ಕಾಟ್ ಫೋನ್ಪೇ ಅನ್ನೋ ಒಂದು ಅಭಿಯಾನವನ್ನು ಕರ್ನಾಟಕದ ಜನತೆ ಪ್ರಾರಂಭ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ಫೋನ್ಪೇಯನ್ನು ಬಾಯ್ಕಾಟ್ ಮಾಡಿ ಅನ್ನೋ ಒಂದು ಅಭಿಯಾನವನ್ನು ಬಹಳ ಜೋರಾಗಿ ಕನ್ನಡಿಗರು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕನ್ನಡಿಗರ ಹಿತರಕ್ಷಣೆಗಾಗಿ ಮೊನ್ನೆ ಒಂದು ಮಸೂದೆಯನ್ನು ಮಂಡನೆ ಮಾಡಿತ್ತು. ಏನಂತಂದರೆ, ಕರ್ನಾಟಕದಲ್ಲಿ ಇರತಕ್ಕಂತಹ ಕನ್ನಡಿಗರಿಗೆ ಖಾಸಗಿ ಉದ್ಯೋಗ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಒಂದು ಮಸೂದೆಯನ್ನು ಮಂಡನೆ ಮಾಡಿದರು. ಆ ಮಸೂದೆಯು ಇನ್ನೇನು ವಿಧಾನಸಭೆಯಲ್ಲಿ ಮಂಡನೆಯಾಗಿ ಕಾನೂನಾಗಿ ಪರಿವರ್ತನೆಗೊಳ್ಳಬೇಕು ಅನ್ನೋ ಅಷ್ಟರಲ್ಲಿ ರಾಜ್ಯದಲ್ಲಿ ಇರತಕ್ಕಂತಹ ಖಾಸಗಿ ಸಂಸ್ಥೆಯ ಉದ್ಯಮಿಗಳು ಈ ಒಂದು ಮಸೂದೆಗೆ ಅಥವಾ ಈ ಒಂದು ಕಾನೂನಿಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸೋಕ್ಕೆ ಪ್ರಾರಂಭ ಮಾಡಿದರು. ಅವರೆಲ್ಲ ಹೇಳೋ ಪ್ರಕಾರ ಕನ್ನಡಿಗರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಖಾಸಗಿ ಉದ್ಯೋಗ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅಂತ ಅನ್ನೋದಾದರೆ ಮೊದಲು ಅವರುಗಳಿಗೆ ಸರಿಯಾದ ಒಂದು ಸ್ಕಿಲ್ಲನ್ನು, ಅದರ ಒಂದು ಸ್ಕಿಲ್ ಡೆವಲಪ್ಮೆಂಟನ್ನು ಮಾಡಿಸಿ ಅವರನ್ನ ಅರ್ಹ ಅಭ್ಯರ್ಥಿಗಳನ್ನಾಗಿ ಮಾಡಿ ಅನ್ನೋ ಒಂದು ಮಾತನ್ನು ಪ್ರಸ್ತಾಪನೆಯನ್ನು ಮಾಡಿದರು. ಇದೇ ವಿಷಯದಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತಾ ಫೋನ್ಪೇನ CEO ಸಮೀರ್ ನಿಗಮ ಅವರು ಏನು ಹೇಳ್ತಾರೆ ಅಂತಂದರೆ, ಫೋನ್ಪೇ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ತನ್ನ ಸೇವೆಯನ್ನು ನೀಡ್ತಾ ಇದೆ ಹಾಗೂ 25,000ಕ್ಕೂ ಹೆಚ್ಚು ಜನ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಅವರ ತಂದೆಯವರು ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿ ದೇಶದ ಎಲ್ಲ ಕಡೆಗಳಲ್ಲೂ ಸೇವೆಯನ್ನು ಸಲ್ಲಿಸಿದಂತಹ ದೇಶಕ್ಕಾಗಿ ದುಡಿದಂತಹ ಮಗನಿಗೆ ಕೆಲಸ ಕೊಡೋದಿಲ್ವೇ ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಹಾಗೂ ಅವರು ತಮ್ಮ ಟ್ವೀಟ್ನಲ್ಲಿ ಈ ಥರದ ಒಂದು ಮೀಸಲಾತಿಯ ಕಾನೂನನ್ನು ಜಾರಿಗೆ ತರಬೇಕು ಅಂತ ಅನ್ನೋದಕ್ಕೆ ಒಂದು ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಕರ್ನಾಟಕದಲ್ಲಿ ಇರತಕ್ಕಂತಹ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿರ್ತಕ್ಕಂತಹ ಕನ್ನಡಿಗರು ಈ ವಿಷಯವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಜಾಲತಾಣಗಳಲ್ಲಿ ಬಾಯ್ಕಾಟ್ ಫೋನ್ಪೇ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಕನ್ನಡಿಗರ ಎಲ್ಲರೂ ಸೇರಿಕೊಂಡು ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಬೇಕು ಹಾಗೂ ತಾವು ಕೂಡ ಫೋನ್ಪೇ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಫೋನ್ಪೇನ ಡಿಲೀಟ್ ಮಾಡಿರುವಂಥ ಫೋನ್ಪೇ ಆ್ಯಪನ್ನು ಡಿಲೀಟ್ ಮಾಡಿರುವಂತಹ ಒಂದು ಫೋಟೋವನ್ನು ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಫೋನ್ಪೇನ CEO ಆಗಿರುವಂತಹ ಸಮೀರ್ ನಿಗಮ್ ಅವರ ಇಂತಹ ಒಂದು ಟ್ವೀಟ್ ಕನ್ನಡಿಗರ ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಪ್ರತಿಯೊಬ್ಬರು ಫೋನ್ಪೇಯನ್ನು ಯೂಸ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಫೋನ್ಪೇ ಆ್ಯಪನ್ನು ಡಿಲೀಟ್ ಮಾಡಬೇಕು ಅಥವಾ ಫೋನ್ಪೇಯನ್ನು ಅನ್ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಪರ ಸಂಘಟನೆಗಳಿಂದ ತೀವ್ರವಾದಂತಹ ಪ್ರತಿಭಟನೆ ಕೂಡ ನಡೀತಾ ಇದೆ. ಮೊದಲೇ ಕರ್ನಾಟಕದಲ್ಲಿ ಇರತಕ್ಕಂತಹ ಕನ್ನಡಿಗರಿಗೆ ಸರಿಯಾಗಿ ಉದ್ಯೋಗ ಅವಕಾಶಗಳು ದೊರಕದೆ ಜೀವನವೇ ದುಸ್ತರವಾದಂತಹ ಪರಿಸ್ಥಿತಿ ಇರುವಾಗ ಈ ಖಾಸಗಿ ಕಂಪನಿಗಳ ಮಾಲೀಕರು ಈ ರೀತಿಯ ವಿರೋಧವನ್ನು ವ್ಯಕ್ತಪಡಿಸೋದು ಹಾಗೂ ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದಲ್ಲೇ ತಮ್ಮ ಒಂದು ಕಂಪನಿಗಳಿಂದ ಹಾಗೂ ಸಂಸ್ಥೆಗಳಿಂದ ಸಾಕಷ್ಟು ಲಾಭವನ್ನು ಗಳಿಸ್ತಾ ಇರತಕ್ಕಂತಹ ಇಂತಹ ಕಂಪನಿಗಳು ಕರ್ನಾಟಕ ಸರ್ಕಾರ ಕನ್ನಡಿಗರ ಹಿತಕ್ಕಾಗಿ ಮಾಡಿರುವಂತಹ ಇಂತಹ ಒಂದು ಮಸೂದೆಯನ್ನು ಅಥವಾ ತರಬೇಕು ಅಂತ ಅಂದ್ಕೊಂಡಿರುವಂತಹ ಇಂಥ ಒಂದು ಕಾನೂನನ್ನು ವಿರೋಧಿಸ್ತಾ ಇದ್ದಾವೆ ಅಂತಂದರೆ ಕರ್ನಾಟಕದಲ್ಲಿ ಇವರು ತಮ್ಮ ಒಂದು ದಬ್ಬಾಳಿಕೆಯನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿಸ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಕನ್ನಡಿಗರು ಖಾಸಗಿ ಕಂಪನಿಗಳ ಇಂತಹ ಒಂದು ಒತ್ತಾಯಕ್ಕೆ ಅಥವಾ ಒತ್ತಡಕ್ಕೆ ಸರ್ಕಾರ ಮಣಿಯಬಾರದು ಅಂತ ಹಾಗೂ ಕರ್ನಾಟಕ ಸರ್ಕಾರ ಕನ್ನಡ ಜನಗಳ ಹಿತಕ್ಕಾಗಿ ತರಬೇಕು ಅಂದ್ಕೊಂಡಿರತಕ್ಕಂತಹ ಈ ಕಾಯ್ದೆಯನ್ನು ಶೀಘ್ರವಾಗಿ ಚಾಲನೆಯಲ್ಲಿ ತರಬೇಕು ಅಂತ ಕನ್ನಡ ಪರ ಸಂಘಟನೆಗಳು ತಮ್ಮ ಪ್ರತಿಭಟನೆಯಲ್ಲಿ ಹೇಳ್ತಾ ಇದ್ದಾವೆ. ಕನ್ನಡಿಗರಿಗೆ ಕನ್ನಡ ನೆಲದಲ್ಲೇ ಉದ್ಯೋಗವಿಲ್ಲ ಅಂತ ಅನ್ನೋದಾದರೆ ಹಾಗಾದರೆ ಅವರಿಗೆ ತಮ್ಮ ನೆಲದಲ್ಲಿ ಜೀವನವೇ ಇಲ್ಲ ಅನ್ನೋ ಥರ ಆಗೋಗಿದೆ ಅಂತ ಅವರ ವಾದ. ಸರ್ಕಾರ ತನ್ನ ನಿರ್ಧಾರವನ್ನು ಹಿಂಪಡೆದ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಕೂಡ ಈ ನಮ್ಮ ಕನ್ನಡಿಗರು ಭಾರೀ ಒಂದು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲರೂ ಸ್ವ ಇಚ್ಛೆಯಿಂದ ಈ ಫೋನ್ಪೇ ಆ್ಯಪನ್ನು ಡಿಲೀಟ್ ಮಾಡ್ತಾ ಇದ್ದಾರೆ ಹಾಗೂ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದು ಕನ್ನಡಿಗರನ್ನು ಕೆಣಕುತ್ತಿರುವಂತಹ ಖಾಸಗಿ ಕಂಪನಿಗಳಿಗೆ ನೀಡುತ್ತಿರುವಂತಹ ಒಂದು ಪಾಠ ಅಂತ ಆಗಿದೆ.
ಕರ್ನಾಟಕದ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಕರ್ನಾಟಕದಲ್ಲಿಯೇ ತಮ್ಮ ಒಂದು ಜೀವನವನ್ನು ಲಾಭದಾಯಕವಾಗಿಸಿಕೊಂಡಂತಹ ಇಂತಹ ಖಾಸಗಿ ಕಂಪನಿಗಳು ಉತ್ತರ ಭಾರತದ ಜನಗಳಿಗೇ ಹೆಚ್ಚಿನ ಉದ್ಯೋಗಗಳನ್ನು ನೀಡಿ ಕರ್ನಾಟಕದಲ್ಲಿ ಉತ್ತಮ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಇಲ್ಲಿರುವಂತಹ ಕನ್ನಡಿಗರ ಮೇಲೇ ದಬ್ಬಾಳಿಕೆ ಮಾಡ್ತಾ ಇರೋದು ಇಲ್ಲಿನ ಜನಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ತಮ್ಮ ರಾಜ್ಯದ ಜನತೆಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡುವಂತಹ ಅಲ್ಲಿನ ಸರ್ಕಾರಗಳು ದೊಡ್ಡ ದೊಡ್ಡ ಹಾಗೂ ಪ್ರಮುಖವಾದಂತಹ ಪೋಸ್ಟ್ಗಳಲ್ಲಿ ತಮ್ಮ ನೆಲದ ಅಭ್ಯರ್ಥಿಗಳನ್ನು ಉದ್ಯೋಗಿಗಳನ್ನಾಗಿಸಿ ತಮ್ಮ ಒಂದು ರಾಜ್ಯದ ಒಂದು ಅಭಿವೃದ್ಧಿಯನ್ನು ಕಂಡುಕೊಳ್ತಾ ಇರ್ತಾರೆ. ಆದರೆ ನಮ್ಮ ರಾಜ್ಯ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗಿಂತ ಪರಭಾಷಿಕರೇ ಹೆಚ್ಚಾಗಿ ಇರೋದರಿಂದ ಕನ್ನಡಿಗರಿಗೆ ಅವರದೇ ಆದಂತಹ ಒಂದು ಸ್ಥಾನಮಾನವೇ ಇಲ್ಲದಂತೆ ಆಗೋಗಿದೆ. IT ಕಂಪನಿಗಳಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತರ ಭಾರತದ ಹಾಗೂ ಪರರಾಜ್ಯಗಳ ಜನಗಳೇ ಉದ್ಯೋಗಿಗಳಾಗಿ ಇರುವುದರಿಂದ ಕನ್ನಡಿಗರಿಗೆ ಜೀವನವೇ ಇಲ್ಲಿ ಸಾಧ್ಯವಾ ಅನ್ನೋವಂತಹ ಒಂದು ಪ್ರಶ್ನೆ ಮೂಡುವಂತಾಗಿದೆ. IT ಸಿಟಿಯಾಗಿರುವಂತಹ ಬೆಂಗಳೂರಿನಲ್ಲಿ ಇರತಕ್ಕಂತಹ ಎಲ್ಲ ಸೌಲಭ್ಯಗಳು ಇನ್ನೂ ಬೇರೆ ಕಡೆ ಎಲ್ಲೂ ಸಿಗುವಂತಿಲ್ಲ ಅಂತ ಜನಗಳ ಅಭಿಪ್ರಾಯ. ಇವನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಇರುವಂತಹ ಕಂಪನಿಗಳು ಬಳಸಿಕೊಂಡು ಹೊರರಾಜ್ಯದವರಿಗೆ ಮಹತ್ವವನ್ನು ನೀಡಿದಾಗ ನಮ್ಮ ರಾಜ್ಯದ ಒಂದು ಕನ್ನಡಿಗರು ಆಕ್ರೋಶವನ್ನು ವ್ಯಕ್ತಪಡಿಸೋದು ಸ್ವಾಭಾವಿಕ. ಹಾಗಾಗಿ ಈಗ ನಮ್ಮ ಕನ್ನಡಿಗರು ತೀವ್ರವಾದ ಪ್ರತಿಭಟನೆಯನ್ನು ಮಾಡುತ್ತಾ ಹೇಳ್ತಾ ಇರೋದೇನಂತಂದರೆ, ನಮ್ಮ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಇರುವಂತಹ ಖಾಸಗಿ ಕಂಪನಿಗಳು ಉದ್ಯೋಗವನ್ನು ನೀಡುವಲ್ಲಿ ಹಿಂಜರಿಕೆಯನ್ನು ತೋರ್ತಾ ಇರೋದಾದರೆ ನೀವು ನಮ್ಮ ಈ ರಾಜ್ಯವನ್ನು ಬಿಟ್ಟು ಹೋಗಬಹುದು ಅನ್ನೋ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. ನಿಜವಾಗಿಯೂ ಕನ್ನಡಿಗರೆಲ್ಲ ಎಚ್ಚೆತ್ತುಕೊಂಡು ಈ ನಮ್ಮ ಕನ್ನಡಿಗರ ಉದ್ಯೋಗ ಮೀಸಲಾತಿಯನ್ನು ನೀವು ವಿರೋಧಿಸಿದ್ದೇ ಆದರೆ ನಾವ್ಯಾಕೆ ನಿಮ್ಮ ಫೋನ್ಪೇಯನ್ನು ವಿರೋಧಿಸಬಾರದು ಅಂತ ಕನ್ನಡ ಜನತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಈಗ ಪ್ರತಿಭಟನೆ ಜೋರಾಗಿದೆ. ಸಾಕಷ್ಟು ಜನ ಈ ಫೋನ್ಪೇಯನ್ನು ತಿರಸ್ಕಾರ ಮಾಡಿ ಆ್ಯಪನ್ನು ಡಿಲೀಟ್ ಮಾಡ್ತಾ ಇದ್ದಾರೆ, ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಇದು ಕನ್ನಡಿಗರನ್ನು ಕೆಣಕ್ತಾ ಇರೋವಂತಹರಿಗೆ ಸರಿಯಾದ ಒಂದು ಪಾಠ ಅನ್ನುವಂತಾಗಿದೆ. ಸ್ನೇಹಿತರೆ, ಕನ್ನಡ ಜನಗಳ ಹಕ್ಕನ್ನು ಕರ್ನಾಟಕದಲ್ಲಿ ಉಳಿಸುವುದು, ಕನ್ನಡಿಗರ ಮೌಲ್ಯವನ್ನು ಹೆಚ್ಚಿಸುವಂತಹ ಇಂತಹ ಒಂದು ಅಭಿಯಾನಗಳಲ್ಲಿ ತಾವು ಕೂಡ ಭಾಗವಹಿಸಿ ತಮ್ಮ ಒಂದು ಅಭಿಪ್ರಾಯಗಳನ್ನು ತಿಳಿಸಬೇಕು. ಸ್ನೇಹಿತರೆ, ಇಂತಹ ಇನ್ನೊಂದಿಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ.